हाय फ्रेंड्स, एचजीटी मोबाइल रिपेयरिंग ट्रेनिंग इंस्टीट्यूट के निम्नलिखित स्वागत है। सो मेरा सभी भाई को एचजीटी मोबाइल रिपेयरिंग ट्रेनिंग इंस्टीट्यूट को स्वागत है। मेरे पास एक मोबाइल आया हुआ है Redmi Note 10 Pro Max। ಯಾವಾಗಲೂ ಎಲ್ಲರ ಹತ್ರ ಓಡಾಡ್ತಿರೋ ಮೊಬೈಲ್. ಸೊ CPU eMMC ಎಲ್ಲ ರೀಬಾಲ್ ಮಾಡಿ ಆಗಿದೆ ಇದರಲ್ಲಿ. ಸೊ ಅದಾದ್ಮೇಲೆ ನಮ್ಮ ಹತ್ರ ಆಟೋ ಪೋರ್ಟ್ ಅಂತ ಬಂದಿದೆ ಮೊಬೈಲ್. ಏನಾಗಿದೆ? ಆಟೋ ಪೋರ್ಟ್ ಅಂತ ಬಂದಿದೆ. ರಿಸೀವ್ ಆಗಿರೋದು ನೀವೇ ನೋಡಿದಿರಲ್ವಾ? ಇಲ್ಲಿ ಯೂಟ್ಯೂಬರ್ ನೋಡ್ಕೊಂಡು ಕಸ್ಟಮರ್ ತಮ್ಮಂದು ಕೊಟ್ಟಿರೋದು. ಹೌದಾ? ಸೊ ನಿಮ್ಮ ಎದುರಿಗೆ ರಿಸೀವ್ ಆಗಿದ್ದೀನಿ ಕರೆಕ್ಟಾ? ಸೊ ಏನಾಗಿದೆ ಇದರಲ್ಲಿ CPU MMC ಎರಡು ರಿಬಾಲ್ ಆಗಿದೆ. ಸೆಟ್ ಏನ್ ಆಗ್ತಾ ಇಲ್ಲ, ಆನ್ ಆಗ್ತಾ ಇಲ್ಲ. ಸೊ ನೋಟಿ. ಸೊ ನೋಡೋಣ ಇದ್ರಲ್ಲಿ ಏನ್ ಕಂಪ್ಲೇಂಟ್ ಅಂತ ನಾನು ಇವಾಗ ಇಲ್ಲಿ ತೋರಿಸ್ತಾ ಇದೀನಿ ನೋಡಿ ಸ್ಕ್ರೀನ್ ಅಲ್ಲಿ. ಸೊ ಸ್ಕ್ರೀನ್ ಅಲ್ಲಿ ತೋರಿಸೋ ಪ್ರಕಾರ ಸೊ CPU ರಿಬಾಲ್ ಆಗಿದೆ, MMC ರಿಬಾಲ್ ಆಗಿದೆ. ಸೊ ನಾವೇನ್ ಮಾಡೋಣ, ಆಟೋ ಪೋರ್ಟ್ ಬರ್ತಾ ಇದೆ ಇದರ eMMC ಅಲ್ಲಿ UFS ನ ಏನ್ ಮಾಡೋಣ, ಓಪನ್ ಮಾಡೋಣ. ಅದ್ರಲ್ಲಿ ಏನಾದ್ರು ಫಾಲ್ಟ್ ಫೈಂಡ್ ಇದೆ ಅಂತ ಚೆಕ್ ಮಾಡೋಣ. ಸೊ ಫಾಲ್ಟ್ ಇದ್ರೆ GPT ನ ನಾವು ಕ್ರಿಯೇಟ್ ಮಾಡ್ಬಿಟ್ಟು ಸೆಟ್ ನ ಆನ್ ಮಾಡಕ್ಕೆ ಟ್ರೈ ಮಾಡೋಣ. ಸೊ ಬನ್ನಿ ಲೈವ್ ಮಾಡಿದನ ಮಾಡೋಣ. सो फर्स्ट फ्रेंड्स नाव इतना ओपन मारना. इसको क्या करेंगे, हम ओपन करेंगे. इसका अंदर जीपीटी कुछ ख़राब है क्या, कुछ पार्टीशन ख़राब है क्या, कुछ प्रॉब्लम है, क्यों आटो पोर्ट बन रहा है, इसको देखेंगे. फर्स्ट ಇದನ್ನು ಓಪನ್ ಮಾಡಿಬಿಟ್ಟು ನಾವು ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನು ನಾವಿಲ್ಲಿ ಫೈಂಡ್ ಮಾಡೋಣ. ಸೊ ನಾನಿಲ್ಲಿ F64 ಬಾಕ್ಸ್ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಾದರೆ ಯಾವ ಬಾಕ್ಸ್ ಕೂಡ ಯೂಸ್ ಮಾಡ್ಬೋದು. ಸೊ ಜೆಟಾಕ್ ಇರ್ಬೋದು ಅಥವಾ ಮೆಡಿಸೋ ಪ್ರೋ ಇರ್ಬೋದು, ಯಾವ್ದು ಕೂಡ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಚೆಕ್ ಮಾಡ್ದಂಗೆ ಎರಡು ಲೂನ್ 2 ಮತ್ತು ಲೂನ್ 3 ಒಳಗೆ ಯಾವುದೇ ಪಾರ್ಟಿಷನ್ ಶೋ ಆಗ್ತಾ ಇಲ್ಲ. सो लून 2 और लून 3 में कोई पार्टीशन शो नहीं हो रहा है. सो मैंने इसका सिक्योरिटी का बैकअप ले लेंगे. उसके बाद मेरे पास इसका डंप है, उसको जीपीटी के लगा के क्या करेंगे, राइट करेंगे. सो ನಾನೇನು ಮಾಡ್ತೀನಿ ಅಂದರೆ FSG मोडेम ST1 को बैकअप ತೊಗೊತಾ ಇದ್ದೀನಿ. इसको चारों पार्टीशन को बैकअप ले रहा हूँ मैंने. ಎಲ್ಲ 4 ಪಾರ್ಟಿಷನ್ ನಾನೇನು ಮಾಡಿದ್ದೀನಿ, ಬ್ಯಾಕಪ್ ತೊಗೊಂಡಿದ್ದೀನಿ. ಒಂದು Redmi Note 10 Pro Max ಅಂತ ಒಂದು ಡೆಸ್ಕ್ಟಾಪಲ್ಲಿ ಫೋಲ್ಡರ್ ಮಾಡಿಬಿಟ್ಟು 4 ಬ್ಯಾಕಪ್ ಮಾಡಿದ್ದೀನಿ. ಸೊ ಅದಾದಮೇಲೆ ಸೊ ಇದೇನು ಹೇಳ್ತಾ ಇದೆ, ಎಲ್ಲ ಪಾರ್ಟಿಷನ್ಗಳನ್ನು ಎರೇಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತೀನಿ, ನಾನು ಎಲ್ಲ ಪಾರ್ಟಿಷನ್ಗಳನ್ನು ಎರೇಸ್ ಮಾಡ್ತೀನಿ. ಬಿಕಾಸ್ ನನ್ನ ಹತ್ರ ಆಲ್ರೆಡಿ ಓಲ್ಡ್ ಡಂಪ್ ಇದ್ರದ್ದು ಇದೆ, ರೀಡೇಡ್ ಮಾಡಿಟ್ಟಿದ್ದೀನಿ. ಸೊ ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಇದ್ರ ಡಂಪನ್ನು ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಅದನ್ನು GPT ಮಾಡಿ ಹಾಕಲಿಕ್ಕೆ, ಅಂದರೆ ಇದರಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ 64ಅಲ್ಲಿ GPT ಸಮೇತವಾಗಿ ಡಂಪ್ ಹಾಕಲಿಕ್ಕೆ ಅಂತ. ಸೊ ಇವಾಗ ನಾನು ಐಡೆಂಟಿಫೈ ಮಾಡ್ತೀನಿ ನೋಡಿ ಫ್ರೆಂಡ್ಸ್, ಲೂನ್ 0 ಇಂದ ಲೂನ್ 5 ತನಕ ಯಾವುದೇ ಪಾರ್ಟಿಷನ್ ನಮ್ಮ ಹತ್ರ ಇಲ್ಲ. ಸೊ ನನ್ನ ಹತ್ರ ಆಲ್ರೆಡಿ डंप ಇದೆ इधरದು. सो इसका डंप मेरा पास पड़ा हुआ है. इसको क्या कर रहा हूँ मैंने, डायरेक्टली राइट कर रहा हूँ. देखो ये GPT बनाने के लिए बोल रहा है, तो हम GPT को राइट दे दें. यही होता है मेन इम्पोर्टेंट. सो GPT ಪಾರ್ಟಿಷನ್ ಟೇಬಲ್ ನೀವು ಒಟ್ಟಿಗೆ ಈ ಥರ ಹಾಕಿದಾಗ, ಸೊ ನೀವು ಬೇಕಾದರೆ ಅದಕ್ಕೆ ಒಟ್ಟಿಗೆ ನೀವು ಬ್ಯಾಕಪ್ ತೊಗೊಂಡಿರುವ ಸೆಕ್ಯೂರಿಟಿ ಪಾರ್ಟ್ಗಳನ್ನು ನೋಡಿ, 4 ಪಾರ್ಟ್ಗಳನ್ನು. ಸೊ ನಾನು ಆಲ್ರೆಡಿ ಬ್ಯಾಕಪ್ ತೊಗೊಂಡಿದ್ದೆ. ಈ ಪಾರ್ಟ್ಗಳನ್ನು ನಾನು ಏನು ಮಾಡ್ತಾಯಿದ್ದೀನಿ, ರೈಟ್ ಮಾಡ್ತಾಯಿದ್ದೀನಿ. GPT ಮಾಡೋದ್ರಿಂದ ಒಂದೇ ಟೈಮ್ಗೆ ಎಲ್ಲ ಕೆಲಸ ಆಟೋಮೆಟಿಕ್ಕಾಗಿ ಆಗೋಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ GPT ಟೇಬಲ್ಲು ಶೋ ಆಗೋದು ತುಂಬ ಇಂಪಾರ್ಟೆಂಟ್. ಸೊ ಇದು ಯಾವುದೇ ಬಾಕ್ಸ್ಗಳು ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಡೈರೆಕ್ಟಾಗಿ ಡಂಪ್ ಹಾಕಿದರೆ ಸೊ ಅದರಲ್ಲಿರೋ ಸೆಕ್ಯೂರಿಟಿ ಇದಕ್ಕೆ ಬರುತ್ತೆ ಬಿಟ್ಟರೆ, ಬಟ್ ಅದು ಶೋ ಆಗೋಲ್ಲ, ನಿಲ್ಲಲ್ಲಿರುತ್ತೆ. ಸೊ ನೀವು ರೀಡೇಡ್ ಮಾಡಿರೋ ಸೆಕ್ಯೂರಿಟಿನ ಏನು ಮಾಡಬೇಕಾಗುತ್ತೆ, ರೈಟ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಕೆಲಸ ಆದಮೇಲೆ ನಾನೇನು ಮಾಡ್ತಾಯಿದ್ದೀನಿ, ನನ್ನ eMMCನ ಏನು UFS ಚಿಪ್ ಇದೆಯಲ್ಲ, ಸೊ ಅದನ್ನು ನಾನೇನು ಮಾಡ್ತಾಯಿದ್ದೀನಿ, ವಾಪಸ್ಸಾಗಿ ಮೌಂಟ್ ಮಾಡ್ತಾಯಿದ್ದೀನಿ. ये सिंपल काम आपको ऐसा काम सीखा तो आ जाइए HGT मोबाइल रिपेयरिंग ट्रेनिंग इंस्टीट्यूट बेंगलूर. ಇದೇ ಥರ ಕೆಲಸ ನೀವು ಕೂಡ ಕಲಿಬೋದು. ಬನ್ನಿ HGT ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್ಗೆ. ಸೊ ಇವಾಗ ಏನ್ ಮಾಡಿದ್ವಿ, ನಾವು MI ನ ಪಾರ್ಟಿಷನ್ ಮಾಡ್ಬಿಟ್ಟು ಸೊ ನಮ್ಮ ಹತ್ರ ಡಂಪ್ ನ ಹಾಕಿ ಸೊ ಏನ್ ಮಾಡಿದ್ವಿ, ಸೆಟ್ ನ ಆನ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ನೋಡೋಣ ಆನ್ ಆಗುತ್ತಾ ಇಲ್ವಾ ಅಂತ. ಓಕೆ, ಚಾರ್ಜಿಂಗ್ ಆಗ್ತಾ ಇದೀನಿ. ಲೈವ್ ನಡೆಯುತ್ತಾ ಇಲ್ಲಿ ನೋಡೋಣ, ಸೆಟ್ ಏನಾದ್ರು ಆನ್ ಆಗುತ್ತಾ ಇಲ್ವಾ ಅಂತ ನೋಡಿ. ನೋಡಿ ಏನಾಯ್ತು, ಸಕ್ಸಸ್ಫುಲ್ ನೋಡಿ ಏನ್ ಬಂತು, ರಿಕವರಿ ಮೋಡಿಗೆ ಬಂತು. ಸೊ ನಾವ್ ಯಾಕಂದ್ರೆ ಡಂಪ್ ಬೇರೆ ಹಾಕಿದೀವಿ, ಇದರ ಸೆಕ್ಯೂರಿಟಿ ನಮ್ಮ ಹತ್ರ ಇರೋದನ್ನ ರೀಡ್ ಮಾಡಿದ್ವಲ್ಲ, ಆ ಸೆಕ್ಯೂರಿಟಿ ಹಾಕಿದೀವಿ. ಇದನ್ನ ನಾನು ಒಂದ್ಸರಿ ವೈಪ್ ಡೇಟಾ ಮಾಡ್ತಾ ಇದೀನಿ. ಏನ್ ಮಾಡ್ತಾ ಇದೀನಿ, ವೈಪ್ ಡೇಟಾ ಮಾಡ್ತಾ ಇದೀನಿ. ನೋಡಿ ಇಲ್ಲಿ ವೈಪ್ ಡೇಟಾ ಕನ್ಫರ್ಮ್ ನೋಡಿ, ವೈಪ್ ಡೇಟಾ ಕೇಳುತ್ತೆ. ಯಾಕಂದ್ರೆ ನಾವು ಡಂಪ್ ಚೇಂಜ್ ಮಾಡಿದೀವಿ ಸ್ಪಾರ್ಕ್ ಫ್ಯಾಕ್ಟರಿ ಫಾರ್ಮ್ಯಾಟ್. ಇದಕ್ಕೆ ಯಾಕೆ ಅಂದ್ರೆ ನಮ್ಮ ಹತ್ರ ನಾವು ತಗೊಂಡಿರೋ ಡಂಪ್ 64 ಇರ್ಬೋದು, ಅಥವಾ 128 ಇರ್ಬೋದು, ಅಥವಾ 256 ಇರ್ಬೋದು. ಆದ್ರೆ ಇದರಲ್ಲಿರೋ eMMC ನಾವು ತಗೊಂಡಿರೋದು 128, ಇದರಲ್ಲಿರೋ eMMC ಅಥವಾ UFS ಚಿಪ್ 64 ಇರ್ಬೋದು. ಹಂಗಾಗಿ ಅದೇನಾಗಬೇಕು, ಕಾನ್ಫಿಗರ್ ಆಗಬೇಕು. ಕರೆಕ್ಟಾ? ಸೊ ಅದಕ್ಕೋಸ್ಕರ ಏನ್ ಕೇಳುತ್ತೆ, ವೈಪ್ ಡೇಟಾ ಕೇಳುತ್ತೆ, ಅಂದ್ರೆ ಕಾನ್ಫಿಗರ್ ಆಗ್ಲಿಕ್ಕೆ. ಕರೆಕ್ಟಾ? ಸೊ
ಸೊ ಇದು ಲೈವ್ ನಡೀತಾ ಇಲ್ಲಿ. ಹೌದು ಸರ್. ಸೊ ಎಷ್ಟು ಮೊಬೈಲ್ ನೋಡಿದ್ರಿ ನೀವು ಬಂದು ಎಷ್ಟನೇ ದಿನ? ಎಷ್ಟು ಮೊಬೈಲ್ ಲೈವ್ ನೋಡಿದ್ರಿ? 6 ಮೊಬೈಲ್ ಲೈವ್ ನೋಡಿದ್ರಿ. ನಾವ್ ಹೇಗೆ ಯೂಟ್ಯೂಬ್ ಅಲ್ಲಿ ಹೇಳ್ತೀವೋ ಎಲ್ಲರಿಗೂ ಅದೇ ತರ ಲೈವ್ ಮಾಡ್ಕೊಡ್ತೀರಿ, ಲೈವ್ ತೋರಿಸ್ತೀನಿ, ಕಸ್ಟಮರ್ ಬಂದಿರೋ ಸೆಟ್ ನೇ ಲೈವ್ ಮಾಡಿ ರಿಪೇರ್ ಮಾಡಿ ತೋರಿಸ್ತೀನಿ ಅಂತ ಹೇಳ್ತೀನಲ್ಲ. ಸೊ ಅದೇ ತರ ನಡೆಯುತ್ತಾ ಇಲ್ಲಿ. ಏನ್ ನಡೀತಾ ಇದೆ? ಡಾಟ್ ನಡೀತಾ ಇದೆಯಾ? ಸೆಟ್ ಆನ್ ಗೆ ಬರುತ್ತೆ, ಕರೆಕ್ಟ್ ಅಲ್ವಾ? ವಿತ್ ಸೆಕ್ಯೂರಿಟಿ ಬ್ಯಾಕಪ್ ಮಾಡಿದ್ವಿ, ಮತ್ತೆ ಇದನ್ನ ನಾವು ಇದಕ್ಕೆ ಸೆಕ್ಯೂರಿಟಿನ ಹಾಕಿದೀವಿ, ಹೌದಾ? ಸೊ ಎಲ್ಲರೂ CPU MMC ಎಲ್ಲ ಮಾಡ್ತಾ ಇದ್ದೀರಾ? ಸೊ ಇಲ್ಲಿ ನಾನ್ ಬೇರೆ ಟೂಲ್, ನಿಮಗ್ ಬೇರೆ ಟೂಲ್, ಆತರ ಏನಾದ್ರು ಕಂಡೀಷನ್ಸ್ ಏನಾದ್ರು ಅಥವಾ ನಾನೇ ಯೂಸ್ ಮಾಡೋ ಮಾಸ್ಟರ್ ಯೂಸ್ ಮಾಡೋ ಟೂಲೇ ನಿಮ್ಗೂ ಸಿಗ್ತಾ ಇದೆಯಾ? ಸೊ ಅದ್ರ ಟೂಲ್ಸ್ ಅಲ್ಲಿ ಏನಾದ್ರು ಕಾಂಪ್ರಮೈಸ್ ಆಗ್ತಾ ಇದೀರಾ ಅಥವಾ ಏನಾದ್ರು ಹೋದ್ರೆ ಅಥವಾ ಏನಾದ್ರು ಪ್ರಾಬ್ಲಮ್ ಇದ್ರೆ ಹೊಸದ್ ಕೊಡಿ ಸರ್ ಅಂದ್ರೆ ಹೊಸದ್ ಕೊಡ್ತಾ ಇದಾರ? ಸಿಸ್ಟಮ್ ನನಗೊಂದು ಮತ್ತೆ ಸ್ಟೂಡೆಂಟ್ ಒಂದು ಅಂತ ಸಪರೇಟ್ ಆಗಿ ಸಿಸ್ಟಮ್ ಸಿಗ್ತಾ ಇದೆಯಾ? ಸೊ ಅದ್ರಲ್ಲಿ ಬೋರ್ನಿಯೋ ಎಲ್ಲ ಇದೆ. ಸೊ ಇದೇ ತರ ಕೆಲಸ ನೀವು ಕೂಡ ಕಲಿಬಹುದಾ? ಬನ್ನಿ SDT ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್. ಫ್ರೆಶರ್ ನೋಡ್ತಾ ಇರ್ತಾರೆ, ಅಂದ್ರೆ ಫ್ರೆಶರ್ ಬರ್ಲೋ ಬೇಡ ಅಂತ ಇರ್ತಾರೆ, ಅವ್ರು ಕೂಡ ಕಲಿಬಹುದಾ ಇಲ್ಲಿ? ಫ್ರೆಶರ್ ಇದಿರಲ್ವಾ, ಆಗ್ಲಿ ಒಂದ್ 10 ವರ್ಷ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ, ಅವ್ರಿಗೂ ಡೌಟ್ಸ್ ಇರುತ್ತೆ, ಅದೆಲ್ಲ ಕ್ಲಿಯರ್ ಆಗೋ ಚಾನ್ಸಸ್ ಇದೆಯಾ ಇಲ್ಲಿ? 100% ಆಗುತ್ತಾ? ಸಾಫ್ಟ್ವೇರ್ ಪ್ಲಸ್ ಹಾರ್ಡ್ವೇರ್ ಇಲ್ಲಿ ತನಕ ನೋಡಿರೋ ಪ್ರಕಾರ ಸಾಫ್ಟ್ವೇರ್ ಪ್ಲಸ್ ಹಾರ್ಡ್ವೇರ್ ಲೈವ್ ನಡೆಯುತ್ತಾ ಇಲ್ಲಿ. ಎಲ್ಲಾನು ಯೂಟ್ಯೂಬ್ ಅಲ್ಲಿ ಹೇಳಲಿಕ್ಕೆ ಆಗಲ್ಲ, ನಾವು ಏನಾಗಲ್ಲ, ಎಲ್ಲಾನು ಯೂಟ್ಯೂಬ್ ಅಲ್ಲಿ ಹೇಳಕ್ ಆಗಲ್ಲ. ಸೊ ಈ 4 ದಿನದಲ್ಲಿ ನೀವೆಲ್ಲರೂ ಯೂಟ್ಯೂಬ್ ನೋಡಿರೋರು ಇದ್ದೇ ಇದೀರಿ, ಹೌದಾ? ಸೊ ನೋಡಿ, ಸೆಟ್ ಏನಾಯ್ತು, ಫುಲ್ ಆನ್ ಆಯ್ತು, ನೆಕ್ಸ್ಟ್ ಮಾಡ್ಬೇಕು. ಈ 4 ದಿನದಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿರೋ ಕಂಟೆಂಟ್ ಏನಾದ್ರು ನಾನು ನಿಮ್ಗೆ ಹೇಳಿದ್ದೀನ ಅಥವಾ ಯೂಟ್ಯೂಬ್ ಅಲ್ಲಿ ಸಿಗದೆ ಇರೋ ಕಂಟೆಂಟ್ ನಿಮಗೆ ಇಲ್ಲಿ ಹೇಳಿದ್ದೀನ? ಒಂದ್ ಪಾಯಿಂಟ್ ಆದ್ರೂ ಯೂಟ್ಯೂಬ್ ಅಲ್ಲಿ ಸಿಗದೆ ಇರೋದೇ ಹೇಳ್ತಾ ಇದೀನ ಅಥವಾ ಯೂಟ್ಯೂಬ್ ಅಲ್ಲಿ ಎಲ್ಲ ನೀವ್ ಹೇಳಿದ್ದೆಲ್ಲ ಯೂಟ್ಯೂಬ್ ಅಲ್ಲೇ ಸಿಗ್ತಾ ಇದೆ ಅಂತ ಏನಾದ್ರು? ಯಾರು ಒಬ್ರು ಜೋರಾಗಿ ಯೂಟ್ಯೂಬ್ ಅಲ್ಲಿ ನೀವು ಹುಡುಕಿ ಇಷ್ಟ ದಿನ ಎಲ್ಲ ರಿಪೇರ್ ಮಾಡ್ತಾ ಇದ್ರಿ, ಯೂಟ್ಯೂಬ್ ಅಲ್ಲಿ ಹೇಳ್ದೇ ಇರೋ ಕಂಟೆಂಟ್ ಅನ್ನ ನಾವಿಲ್ಲಿ ಹೇಳ್ತಾ ಇದ್ವಿ, ಹೌದಾ? ಚಲೋ ಟೀಕ್. ಸೊ ಇದೇ ತರ ಕೆಲಸ ನೀವು ಕೂಡ ಕಲಿಬಹುದು. ಬನ್ನಿ SDT ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.